ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಶುಕ್ರವಾರದ್ದು. ನಿನ್ನೆ ನಾನು ಪೂರ್ತಿ ಬ್ಲಾಗ್ ಮಾಡಿ ಹಾಕೀನಿ. ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಂಡನಿ ದಸರಾದ. ಹಂಗೆ ಏನೈತಿ, ಇವತ್ತು ನಾನು ಮಟನ್ ಮಾಡತ್ತೇನೆ. ಯಾವ ಥರ ಮಾಡತ್ತೇನೆ ಅಂತ ಹೇಳ್ತೀನಿ. ಹಂಗೆ ಮಟನ್ ಬಿರಿಯಾನಿನೂ ಮಾಡತ್ತೇನೆ. ಈ ಥರ ಜೀರಾ ರೈಸನ್ನು ತೊಗೊಂಡನಿ, ಜೀರಾ ಅಕ್ಕಿನ. ಅದನ್ನ ಇವಾಗ ನಾನು ಕುದಿಸಿ ತಗೋತೀನಿ. ಚಪಾತಿ, ಮಟನ್ ಬಿರಿಯಾನಿ ಎಲ್ಲ ಮಾಡತ್ತೇನೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಹೇಳಬೇಕು ನೀವು. ಓಕೆ, ನಾನೀಗ ಒಂದು 2 ಪೀಸ್ ನಿಂಬೆ ಹಣ್ಣನ್ನು ಹಾಕತ್ತೇನೆ. ಈ ಥರ ಕುದಿಸಿ ತಗೋತೇನೆ ನಾನು ಮೊದಲು ಅನ್ನನ. ಇದಕ್ಕೆ 2 ಚಕ್ರ ಮಗ್ಗಿ ಹಾಕತ್ತೇನೆ. ಇಲ್ಲಿ ಇದಕ್ಕೆ ಒಂದು ದಪ್ಪ ಏಲಕ್ಕಿ, ಒಂದು ಸಣ್ಣ ಏಲಕ್ಕಿನೂ ಹಾಕೋತೇನೆ. ಹಾಗೆ ಏನೈತಿ, ಒಂದು 4 ಮೆಣಸಿನ್ಕಾಳನ್ನೂ ಹಾಕತ್ತೇನೆ, ಒಂದು 4 ಲವಂಗ, ಒಂದು ಸ್ವಲ್ಪ ಜೀರಿಗೆ. ನಾನಿಲ್ಲಿ 2.5 ಬೌಲ್ ಅಕ್ಕಿ ತೊಗೊಂಡನಿ. ಇದನ್ನ ಈಗ ಹಾಕೋತೇನೆ. ಈ ಥರ ಒಂದು ಅನ್ನ ಮಾಡಿ ಬಸದು ತಕ್ಕೋತೀನಿ ನಾನು. ಇದು ಅನ್ನ ಆಗಬೇಕು ಇವಾಗ. ಹಾಗೆ ಏನೈತಿ, ಇದನ್ನು ಬಿರಿಯಾನಿ ಮಾಡಬೇಕು. ನಾನು 2 kg ಮಟನ್ನ ತರಿಸ್ಕೊಂಡನಿ. ನನ್ನ ಮಗ ಬೇರೆ ನಾಳೆ ಊರಿಗೆ ಹೊಂಟಿದ್ದಲ್ಲ, ಅದ್ರ ಸಲುವಾಗಿ ನಾನು ಶುಕ್ರವಾರ ಮಾಡೋಕ್ಕೆ ಹೋಗ್ತೀನಿ. ಯಾರೂ ಏನೂ ಅಂದ್ಕೋಬೇಡಿ, ನಾನು ಭಾನುವಾರ ಬುಧವಾರ ಮಾತ್ರ ತಿನ್ನೋದು. ಯಾರಿಗೆ ಮಟನ್ ಚಿಕನ್ ಇಷ್ಟ ಇಲ್ಲ, ಎಲ್ಲರಿಗೂ ಇಷ್ಟ ಆಗೇ ಇರ್ತೈತೆ. ಹಾಗೆ ಏನೈತಿ, ಒಂದು ಟಿಪ್ಸ್ ಹೇಳೋದಂದ್ರೆ, ಸಣ್ಣ ಮಕ್ಕಳಿಗೆ ಏನೈತಿ, ಒಂದು ಸ್ವಲ್ಪ ಮಟನ್ ಸೂಪ್ ಆಗಲಿ ಚಿಕನ್ ಸೂಪ್ ಆಗಲಿ ಕುಡಿಸ್ಬೇಕಾಗ್ತೈತಿ. ಒಳ್ಳೆ ಶಕ್ತಿ ಅಂತಲೇ ಹೇಳ್ಬೋದು. ಮಟನ್ ಚಿಕನ್ ತಿನ್ನಲ್ಲರಿಗೆ ಏನಂತಾರ, ಒಂದು 3 ಮೆಣಸಿನ್ಕಾಯಿನ ತೊಗೊಂಡನಿ, ಅದನ್ನೂ ಹಾಕತ್ತನಿ. ಇಲ್ಲಿ ಇವ್ರ ಮಟನ್ನ ಕಟ್ ಮಾಡತ್ತಾರ. ಈ ಥರ ಮಾಡ್ತಾರೆ ನೋಡಪ್ಪ. ಇದು ಕುರಿ ಮಟನ್ ಅಂತ. ಇದನ್ನ ಈಗ ಬಸದು ತಕ್ಕೋಬೇಕು ಅನ್ನನ. ಈ ಥರ ನಾನಿಲ್ಲಿ ಒಂದು ಕುಕ್ಕರ್ಗೆ ಮಟನ್ ಹಾಕಿಟ್ಕೊಂಡನಿ. ಅದಕ್ಕೀಗ ಒಂದು 4 ಉಳ್ಳಾಗಡ್ಡಿ ಹಾಕತ್ತೇನೆ, ಒಂದು ಸ್ಪೂನ್ ಟೊಮೆಟೊನ ಕಟ್ ಮಾಡಿ ಹಾಕತ್ತೇನೆ, 1 ಸ್ಪೂನ್ ಎಣ್ಣೆನೂ ಹಾಕತ್ತೇನೆ, 1 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಉಪ್ಪನ್ನು ಹಾಕೋತೇನೆ. ನಾನಿಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕತ್ತೇನೆ. ಇದನ್ನು ಹಾಕಿಬಿಟ್ಟು ಒಂದು 4 ವಿಸಲ್ ಹೊಡಿಸ್ಬೇಕು. ಇದಕ್ಕೆ ತಿರುಗಿಸ್ಕಿತ್ತ ಮೊದಲು ಒಂದು ಸಲ ಇದನ್ನು ಹಿಂಗೆ ತಿರುಗಿಸ್ಕೊಂಡು ಬಿಡಬೇಕು. ತಿರುಗಿಸ್ಕೊಂಡು ಒಂದು ಮುಚ್ಕೊಂಡು ಬಿಟ್ಟು ಒಂದು 4 ವಿಸಲ್ ಹೊಡಿಸ್ಬೇಕು. ಇದಕ್ಕೆ ನಾನಿಲ್ಲಿ ಅದು ವಿಸಿಲ್ ಹೊಡಿವರೆಗೂ ನಾನಿಲ್ಲಿ ಮಸಾಲೆನ ರೆಡಿ ಮಾಡ್ಕೊತೀನಿ. ಒಂದು 4 ರಿಂದ 5 ಮೆಣಸಿನ್ಕಾಯಿ ತೊಗೊಂಡನಿ, ಒಂದು 4 ರಿಂದ 5 ಲವಂಗ, ಒಂದು 4 ಚಕ್ಕೆ, 2 ಚಕ್ರ ಮಗ್ಗಿ, 2 ಏಲಕ್ಕಿನ ತೊಗೊಂಡನಿ, 2 ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಿಗೆ ಬಡಿ ಸೂಪ, 2 ಸ್ಪೂನ್ ಜೀರಿಗೆ, 2 ಸ್ಪೂನ್ ಎಳ್ಳು ತೊಗೊಂಡನಿ. ಇದನ್ನ ಇವಾಗ ಏನೈತಿ ನಾನು ಹುರ್ಕೋತೇನೆ. ನಾನಿಲ್ಲಿ ಈ ಥರ ಹುರಿತಕ್ಕ. ಇದಕ್ಕೀಗ ಜೀರಿಗೆ ಎಳ್ಳನ್ನು ಹಾಕತ್ತೇನೆ. ಜೀರಿಗೆ ಎಳ್ಳ ಲಾಸ್ಟನ್ನ ಹಾಕೋಬೇಕು, ಯಾಕಂದ್ರೆ ಚಿಟಪಟ ಸಿಡಿದು ಬಿಡ್ತಾವಲ್ಲ ಎಲ್ಲ. ಇದೀಗ ಈ ಥರ ಹುರ್ಕೊಂಡೈತಿ. ಇದನ್ನು ಮಿಕ್ಸಿಗೆ ಹಾಕೋಬೇಕು. ಇಲ್ಲಿ ಒಂದು ಬೌಲ್ ಕೊಬ್ಬರಿನ ತೊಗೊಂಡನಿ, ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ಕೊಂಡನಿ, 1 ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡನಿ. ಈಗ ಇದನ್ನು ತಿರುಗಿಸ್ಕೋಬೇಕು ಮಿಕ್ಸಿಗೆ. ನಾನಿಲ್ಲಿ ಎಣ್ಣೆನ ಕಾಯಕ್ಕಿಟ್ಟನೀಗ. ಈಗ ಇದನ್ನು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡೀನಿ. ಇದನ್ನು ಕರು ತಗೊಂಡ್ಬಿಡ್ಬೇಕು. ಯಾವ ಥರ ಅಂದ್ರೆ ಬ್ರೌನ್ ಕಲರ್ ಬರಬೇಕು. ಇದಕ್ಕೆ ಆ ಥರ ಹುರಿದು ತೊಗೊಂಡ್ಬಿಡ್ಬೇಕು ಇದನ್ನು. ಇದು ನೀರೆಲ್ಲ ಹೋಗಿ ಕಲರ್ ಬರ್ಬೇಕಿದ. ಇದೀಗ ಬ್ರೌನ್ ಕಲರ್ ಬಂದೈತಿ. ನಾನು ಇದನ್ನು ತೆಗಿಯತ್ತೀನಿ. ಈ ಥರ ಸೋಸಿ ತಕ್ಕೋಬೇಕು. ಇದನ್ನು ಈ ಥರ ಪ್ಲೇಟಿಗೆ ಹಾಕ್ಕೋಬೇಕು. ಇದು ಆರಬೇಕಿದು ಫುಲ್ಲ. ಈ ಥರ ಹುರಿದು ಇದನ್ನು ಇಟ್ಕೊಂಡನಿ. ಇದೆಲ್ಲ ಆರಬೇಕು. ಅದಾದ ನಂತರ ನಾನು ಬಿರಿಯಾನಿನ ಮಾಡ್ತೀನಿ. ಇದು ಒಂದು 4 ವಿಸಿಲ್ ಹೊಡಿಸಿ ತೊಗೊಂಡನಿ. ಇದನ್ನು ಒಗ್ಗರಣೆ ಹಾಕೋಬೇಕು. ಅರ್ಧ ಸುಕ್ಕ ಮಾಡ್ಕೋತೀನಿ, ಅರ್ಧ ಸಾಂಬಾರು ಮಾಡ್ತೀನಿ. ಇಲ್ಲಿ ಇದು ಮಸಾಲೆನೂ ರೆಡಿ ಆಗೈತಿ. ಒಂದು ಅರ್ಧ ಬೇರೆ ಸಪ್ರೇಟ್ ಹಾಕಿನ. ಇದನ್ನು ಮಿಕ್ಸಿಗೆ ಹಾಕೊಂಡು ತೊಗೊಂಡನಿ. ಇದು ರೆಡಿ ಆಗೈತಿ. ಇದಕ್ಕೆ ನಾನು ಒಂದು ಕಡಾಂಗಿ ಇಟ್ಕೊಂಡನಿ. ಅದಕ್ಕೆ ಈಗ ಎಣ್ಣೆ ಹಾಕತ್ತೀನಿ. ಇಷ್ಟು ಎಣ್ಣೆ ಹಾಕೋಬೇಕು. ಸುಕ್ಕ ಮಾಡತ್ತೀವಲ್ಲ, ಸ್ವಲ್ಪ ಜಾಸ್ತಿನ ಎಣ್ಣೆ ಹಾಕಬೇಕು. ಇದಕ್ಕೀಗ 1-2 ಈರುಳ್ಳಿನ ಕಟ್ ಮಾಡ್ಕೊಂಡನಿ ಹಾಕೋತೀನಿ. ಇದೀಗ ಹುರ್ಕೊಂಡನಿ ಉಳ್ಳಾಗಡ್ಡಿನ. ಈಗ ಟೊಮ್ಯಾಟೊ ಹಾಕತ್ತೀನಿ. 1 ಟೊಮ್ಯಾಟೊ ಕಟ್ ಮಾಡಿ ಹಾಕತ್ತೀನಿ. ಇದಕ್ಕಿಲ್ಲಿ 1 ಸ್ಪೂನ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕತ್ತೀನಿ. ಈಗ ಇದಕ್ಕಿಲ್ಲಿ ಮಸಾಲಿನ ಪೌಡ್ರ್ ಮಾಡಿ ಏನು ಇಟ್ಕೊಂಡಲ್ಲೇ ಅದನ್ನ ಹಾಕತ್ತೀನಿ. ಒಂದು ಅರ್ಧ ಚಮಚೆ, ದೊಡ್ಡ ಚಮಚೆಲೆ 1 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕತ್ತೀನಿ. ಇಲ್ಲಿ ಎಲ್ಲ ಮಸಾಲೆ ಮಿಕ್ಸ್ ಇರ್ತೈತೆಲ್ಲ, ಆ ಖಾರನ ಹಾಕೋತೀನಿ ನಾನಿಲ್ಲಿ ಮೊಸರನ್ನು ಹಾಕತ್ತೀನಿ. ಈ ಥರ ಮೊಸರು ಹಾಕೋಬೇಕು.
ಮೊಸರು ಹಾಕಿ ಒಂದು 10 ನಿಮಿಷ ತಿರುಗಿಸ್ಕೊಂಡ್ಬಿಡ್ಬೇಕು. ಇದನ್ನು ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಬೇಕು. ಇದಕ್ಕೀಗ ಕೊಬ್ಬರಿ, ಟೊಮೆಟೊ, ಉಳ್ಳಾಗಡ್ಡಿ ಏನು ಮಿಕ್ಸಿಗೆ ಹಾಕ್ಕೊಂಡಿವಲ್ಲ ಅದನ್ನು ಹಾಕತ್ತೀನಿ. ಈ ಥರ ಹುರ್ಕೋಬೇಕು ಅದನ್ನು. ಇದು ಇವಾಗ ಆಗೈತಿ. ಈಗ ನಾನು ಇದನ್ನು ಮಟನನ್ನು ಹಾಕುವಾಕತ್ತೀನಿ. ಈ ಥರ ಎಲ್ಲನೂ ಮಟನ್ ಮಿಕ್ಸ್ ಮಾಡ್ಕೋಬೇಕು. ಹಾಕಿ ಈ ಥರ ಹಾಕ್ಕೊಂಡನಿ ಇದನ್ನ ಈಗ ತಿರುಗಿಸ್ಕೋಬೇಕು. ಈ ಥರ ತಿರುಗಿಸ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನು ಮಿಕ್ಸ್ ಮಾಡತ್ತೀನಿ. ಈಗ ಯಾವ ಥರ ಬರ್ತೈತೆ ಅಂದ್ರೆ ಸೂಪರಾಗಿ ಬರ್ತೈತೆ ರೀ. ಇದು ಇವಾಗ ಆಗೈತಿ. ಜಾಸ್ತಿ ಮಸಾಲೆ ನಾವು ಹಾಕೋಬಾರ್ದು. ಸುಕ್ಕಕ್ಕೆ ಡ್ರೈ ಆಗೇ ಮಾಡಬೇಕು. ಸ್ವಲ್ಪ ಡ್ರೈ ಏನೋ ಐತಿದ. ಈ ಕೊತ್ತಂಬರಿನ ಹಾಕುವಾಕತ್ತೀನಿ. ಇದು ಫಿನಿಶಿಂಗ್ ಆತು. ಈಗ ಇದನ್ನು ಒಂದು 5 ನಿಮಿಷ ಮುಚ್ಕೊಂಡು ಬಿಡ್ತೀನಿ. ಈಗ ತೆಗಿಬೇಕು ಇದನ್ನು. ಈ ಥರ ಇವಾಗ ಆಗೈತಿ. ಒಂದು 5 ನಿಮಿಷ ಮುಚ್ಕೊಂಡು ಕುದಿಸ್ಕೊಂಡ್ರೆ ಮುಗೀತು. ಸುಕ್ಕ ಎಲ್ಲ ರೆಡಿ ಆಗಿಬಿಡ್ತೈತಿ. ಇವಾಗ ಸುಕ್ಕ ರೆಡಿ ಆಗೈತಿ. ಈ ಥರ ಇದನ್ನು ತೆಗೆದು ನಾನು ಸಾಂಬಾರನ್ನ ಮಾಡ್ಕೊತೀನಿ. ಮಟನ್ ಸಾಂಬಾರು ನಾನು ಇಲ್ಲಿ ಸಾಂಬಾರ್ಗೆ ರೆಡಿ ಮಾಡತ್ತೀನಿ. ಒಂದು ಬೋಗಾನಿನ ಇಟ್ಕೊಂಡನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಇದಕ್ಕೆ ಒಂದು 4 ಸ್ಪೂನ್ ಎಣ್ಣೆನ ಹಾಕತ್ತೀನಿ. ಒಂದು 4 ಸ್ಪೂನ್ ಎಣ್ಣೆನ ಹಾಕತ್ತೀನಿ. ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡನಿ ಹಾಕತ್ತೀನಿ. ಇದೀಗ ಈರುಳ್ಳಿನ ಹುರ್ಕೊಂಡನಿ. ಈಗ ನಾನು ಟೊಮೆಟೊನ ಹಾಕತ್ತೀನಿ. ಟೊಮೆಟೊನ ಒಗ್ಗರಣೆಯಾಗ ಹುರ್ಕೋಬೇಕು. ಟೊಮೆಟೊ ಸಾಂದಾಗ ಒಂದೇ ತೊಗೊಂಡನಿ. ಯಾಕಂದ್ರೆ ಮಿಕ್ಸಿದಾಗೂ ಹಾಕಿ ಎಲ್ಲ ಜಾಸ್ತಿ ಆಗಿಬಿಟ್ಟೈತಿ. ಇದಕ್ಕೀಗ 1 ಸ್ಪೂನ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕತ್ತೀನಿ. ಇದಕ್ಕೀಗ ಮಸಾಲೆ ಪೌಡ್ರ್ ಏನು ಮಾಡಿಟ್ಕೊಂಡಿನ್ಲೆ ಅದನ್ನು ಹಾಕತ್ತೀನಿ. ಇದಕ್ಕೆ ನಾನಿಲ್ಲಿ ಒಂದು 1.5 ಸ್ಪೂನ್ನ ಖಾರನ ಹಾಕೋತೀನಿ. ಮಸಾಲೆ ಖಾರ ಇದು 1.5 ಸ್ಪೂನ್ ಹಾಕಬೇಕು. ಒಗ್ಗರಣೆಯಾಗ ಹಾಕೊಂಡನಿ. ಇದಕ್ಕೂ ನಾ ಒಂದು ಸ್ವಲ್ಪ ಮೊಸರು ಹಾಕತ್ತೀನಿ. ಇದಕ್ಕೀಗ ಅದು ಮಟನ್ ನೀರು ಏನು ಕುದಿಸಿ ತಕ್ಕೊಂಡಿವಲ್ಲ ಅದನ್ನು ಹಾಕೋತೀನಿ. ನಾನೀಗ ಮಿಕ್ಸಿಗೆ ಏನು ಹಾಕಿಟ್ಕೊಂಡಿಲ್ಲ ಅದನ್ನು ಕೊಬ್ಬರಿನ ಹಾಕೋಕತ್ತೀನಿ. ನಾನು ಆಗ ಒಗ್ಗರಣೆ ಹಾಕೊಂಡಿಲ್ಲ. ಯಾಕಂದ್ರೆ ಅದು ಗಟ್ಟಿ ಬರಲ್ಲ. ಅದ್ರ ಸಲುವಾಗಿ ನಾನು ಹಾಕ್ಕೊಂಡಿಲ್ಲ. ಇವಾಗ ಹಾಕೋತೀನಿ. ಅದು ಮಟನ್ ನೀರು ಏನೈತಲೆ ಅದ್ರೊಳಗೆ ಇದನ್ನು ಹಾಕ್ಕೊಂಡು ಕುದಿಸ್ಕೊಂಡು ಅದಾದ ನಂತರ ಒಂದು ಚರಿಗೆ ನೀರನ್ನು ಕುದಿಯಾಕಿಟ್ಟೆ ನಾನು. ಅದನ್ನು ಹಾಕ್ಕೋಬೇಕು. ಅಂದ್ರೆ ಸಾಂಬಾರು ರೆಡಿ ಆಗ್ತೈತಿ. ಇದು ಒಂದು ಕುದೈತಿ. ಈಗ ನಾನು ನೀರು ಏನು ಕುದಿಸಿಟ್ಕೊಂಡಿಲ್ಲ ಅದನ್ನು ಹಾಕುವಾಕತ್ತೀನಿ. ನೀರು ಕುದಿ ನೀರನ್ನು ಹಾಕಬೇಕು. ಈ ಥರ ಸಾಂಬಾರನ್ನ ಮಾಡತ್ತೀನಿ. ಇದು ಕುದಿಬೇಕು ಸಖತ್ತಾಗಿ. ನಾನೀಗ ಅದನ್ನು ಸೈಡ್ ಕುದಿಯಾಕಿಟ್ಟನಿ. ಈಗ ಅನ್ನ ಮಾಡ್ಕೊತೀನಿ. ಈ ಥರ ಒಂದು ದಮ್ ಬಿರಿಯಾನಿ ಅಂತನೂ ಆಗಲಿ, ಒಂದು ಸಾದಾ ಬಿರಿಯಾನಿ ಆಗಲಿ, ಒಂದು ಬಿರಿಯಾನಿನ ಮಾಡತ್ತೀನಿ ನಾನೀಗ. ಇದಕ್ಕೀಗ ಒಂದು 4 ಸ್ಪೂನ್ ಎಣ್ಣೆನ ಹಾಕತ್ತೀನಿ ನಾನು. ಇದಕ್ಕೀಗ ಒಗ್ಗರಣೆಗಂತ ಒಂದು ಸ್ವಲ್ಪ ಈರುಳ್ಳಿನ ಹಾಕತ್ತೀನಿ ನಾನೀಗ. ಸ್ವಲ್ಪ ಅಂದ್ರೂ ಒಂದು ಉಳ್ಳಾಗಡ್ಡಿ ಆಗಬೇಕು. ಅದನ್ನು 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತೀನಿ ನಾನೀಗ. ಇದನ್ನ ಇವಾಗ ಹುರ್ಕೊಂಡನಿ. ಈಗ ಟೊಮ್ಯಾಟೊನೂ ಹಾಕತ್ತೀನಿ ನಾನು. ಇದ್ರಾಗ ನೀರು ಬಿಟ್ಟೈತಲ್ಲ ಅದನ್ನು ಹಾಕಬಾರ್ದು. ಬರೀ ಟೊಮ್ಯಾಟೊ ಅಷ್ಟೇ ತಕ್ಕೊಂಡು ಹಾಕೋಬೇಕು. ಇದಕ್ಕೆ ನಾನು ಈಗ ಬಿರಿಯಾನಿ ಮಸಾಲ ಪ್ಯಾಕೆಟ್ ತೊಗೊಂಬಂದಿನಿ. ಅದನ್ನ ಹಾಕುವಾಕತ್ತೀನಿ. ಒಂದು ಅರ್ಧ ಸ್ಪೂನ್ ಹಾಕುವತ್ತೀನಿ. ಒಂದು ಅರ್ಧ ಸ್ಪೂನ್ ಖಾರ ಪುಡಿನ ಹಾಕತ್ತೀನಿ ನಾನು. 1 ಸ್ಪೂನ್ ಉಪ್ಪು ಹಾಕಬೇಕು. ನಾವು ಅನ್ನಕ್ಕೆ ಉಪ್ಪು ಹಾಕಿರಂಗಿಲ್ಲ. ಸ್ವಲ್ಪ ಜಾಸ್ತಿನ ಹಾಕ್ಕೋಬೇಕು. ನೋಡ್ಕೊಂಡು ಹಾಕ್ಕೋಬೇಕು. ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಂಗಿಲ್ಲ. ಇವಾಗ ಏನೈತಿ ನಾನು ಮೊಸರು ಕೂಡ ಹಾಕೋತೀನಿ. ನಾನು 3 ಐಟಮ್ಗೂ ಮೊಸರನ್ನ ಬಳಸ್ಕೊಂಡೇನಿ ಇಲ್ಲಿ. ಮೊಸರು ಹಾಕೊಂಡ ನಂತರ ಒಂದು 5 ನಿಮಿಷ ಕುದಿ ಬಿಡ್ಬೇಕು ಅದನ್ನು. ಇಲ್ಲ ಅಂದ್ರೆ ಸರಿನ ಬರೋಂಗಿಲ್ಲ. ಇವಾಗ ಏನೈತಿ ಇದು ಮಟನ್ ಏನೈತಿಲ್ಲ ಅದನ್ನು ಕೂಡ ಹಾಕೋತೀನಿ ನಾ. ಇದೆಲ್ಲ ಒಂದು ಕುದಿಬೇಕು. ಈ ಥರ ಕುದ ನಂತರ ಏನೈತಿ ನಾವು ಅನ್ನನ ಬೆರೆಸ್ಕೋಬೇಕು. ನಾನಿಲ್ಲಿ ತೋರ್ಸತ್ತಿರೋದು ನಿಮಗೆ ಈರುಳ್ಳಿನ ಯಾವ ಥರ ಹುರ್ಕೊಂಡಿನಲ್ಲ ಅದು ಈಗ ಪೌಡ್ರ್ ಥರ ಆಗೈತಿ. ಕರಿ ಆಗಿ ಬಂದೈತಿ. ಇವಾಗ ಏನೈತಿ ನಾನು ಅನ್ನನ ಬೆರೆಸ್ಕೊತೀನಿ. ಇದಕ್ಕೀಗ ಅನ್ನ ಹಾಕ್ಕೋಬೇಕು. ಇದಾದ ನಂತರ ಅನ್ನ ಹಾಕ್ಕೋಬೇಕು. ಮಿಕ್ಸ್ ಮಾಡೋಂಗಿಲ್ಲ. ಹಂಗೆ ದಮ್ ಕಟ್ಕೊಂಡ್ಬಿಡ್ಬೇಕು. ನಾನು ದಮ್ ಕಟ್ಟೋದಂದ್ರೆ ಏನೈತಿ ಕುಕ್ಕರ್ನ ಪೂರ ಮುಚ್ಕೊಂಡು ಬಿಡ್ತಾನೆ. ಒಂದು ಸ್ಲೋ ಉರಿ ಒಳಗಾರ ಇಲ್ಲ ತವಾ ಮೇಲಾರ ಇಟ್ಕೊಂಡ್ಬಿಡ್ತೇನೆ ನಾನಿಲ್ಲಿ. ಈ ಥರ ಮಾಡ್ಕೋಬೇಕು. ಇದನ್ನು ಈ ಥರ ಮಾಡ್ಕೊಂಡ ನಂತರ ಏನೈತಿ ಸ್ವಲ್ಪ ಅನ್ನ ಹಾಕ್ಕೊಂಡನಲ್ಲ ಹಾಕ್ಕೊಂಡು ಮೇಲೆ ನಾನು ಇದನ್ನು ಈರುಳ್ಳಿನ ಏನು ಕಟ್ ಮಾಡಿ ಕರ್ಕೊಂಡಿಟ್ಟಿನಲ್ಲ ಇವನು ಕೂಡ ಹಾಕೋತೀನಿ. ಹಿಂಗೆ ಈ ಥರ ಹಾಕ್ಕೋಬೇಕು. ಅದನ್ನೂ ಕೂಡ ಸ್ವಲ್ಪ ಹಾಕ್ಕೋಬೇಕು. ಇವಾಗ ಇದ್ರ ಜೊತೆಗೇನೆ ಇದನ್ನೇನು ಮಾಡಿಟ್ಕೊಂಡನಲ್ಲ ಅದನ್ನೂ ಕೂಡ ಹಾಕೋತೀನಿ. ಈ ಥರ ಹಾಕ್ಕೋಬೇಕು.
ಹಿಂಗೆ ಈ ಥರ ಹಾಕ್ಕೋಬೇಕು, ಎಲ್ಲ ಕಡೆ ಮಿಕ್ಸ್ ಆಗಬೇಕಲ್ಲ. ಮತ್ತು ನಾನು ಇನ್ನೊಂದು ಲೈನ್ ಏನೈತಿ ಇವ್ರನ್ನೆಲ್ಲ ಹಾಕ್ಕೋತೀನಿ. 2 ಲೈನ್ ಹಾಕ್ಕೊಂಡೇನಿ ನಾನು. ಅಂದ್ರೆ ಜಾಸ್ತಿ ಅನ್ನ ಹಾಕೋದ್ರಿಂದ ಏನೈತಿ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕಾಗ್ತೈತಿ. ಮತ್ತು ನಾನು ಹಂಗನ ಇದನ್ನ ಮಿಕ್ಸ್ ಮಾಡ್ಕೊತೀನಿ. ಮತ್ತೊಂದು ರೌಂಡ್ ಏನೈತಿ ನಾನು ಅದೇ ಥರ ಮಾಡತ್ತೀನಿ. ಇದು 3 ರೌಂಡ್ ಆಯ್ತು ನಾನು ಈ ಥರ ಮಾಡತ್ತೀನಿ. ಜಾಸ್ತಿ ಅನ್ನ ಇರೋದ್ರಿಂದ ನಾನು ಅದಕ್ಕೆ 3 ಥರ ಸ್ಟೆಪ್ ಮೇಲೆ ಮಾಡ್ಕೊಂಡನಿ. ಈ ಥರ ಎಲ್ಲ ರೆಡಿ ಮಾಡ್ಕೊಂಡನಿ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನೂ ಹಾಕತ್ತೀನಿ. ನಾನು ಯಾವುದೇ ಆದ್ರೆ ಫುಡ್ ಕಲರ್ನ ಹಾಕತ್ತಿಲ್ಲ, ಡೈರೆಕ್ಟಾಗಿ ಮಾಡತ್ತೀನಿ. ಇವಾಗ ದಮ್ ಕಟ್ಕೋದಂದ್ರೆ ಏನೈತಿ, ನಾನು ಕುಕ್ಕರ್ನ ಒಂದು ವಿಸಲ್ ಹೊಡ್ಸೋದು ಏನೈತಿ, ಅರ್ಧ ಅಂದ್ರೆ ಒಂದು ಸ್ವಲ್ಪ ವಿಸಲ್ ಹೊಡ್ಸೋಕೆ ಬತ್ತಂದ್ರೆ ತೆಗೆದು ಬಿಡಬೇಕು. ನಾನಿಲ್ಲಿ ಸ್ಲೋ ಆದ ಗ್ಯಾಸ್ ಮೇಲೆ ಇಟ್ಟನಿ. ಅದಾಗೋ ತನಕ ಏನೈತಿ ಇದು ಸಾಂಬಾರನು ಈಗ ಆಗೈತಿ. ಅದಕ್ಕೀಗ ನಾನು ಲಾಸ್ಟ್ ಏನೈತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ. ಈಗ ಇಷ್ಟು ಉಪ್ಪು ಹಾಕ್ಕೊಂಡನಿ ರುಚಿಗೆ ತಕ್ಕಷ್ಟು. ಸ್ವಲ್ಪ ಟೇಸ್ಟ್ ನೋಡಿ ಹಾಕೋಬೋದು, ಕಡಿಮೆ ಆಗಿತ್ತಂದ್ರೆ ಹಾಕೋಬೋದು. ಇವಾಗ ನಾನು ಏನೈತಿ ಕೊತ್ತಂಬರಿನೂ ಹಾಕತ್ತೀನಿ. ಇದು ಇವಾಗ ರೆಡಿ ಆಗೈತಿ. ಈ ಥರ ಆಗೈತಿ ನೋಡ್ರಿ. ಇದು ಒಂದು ದಮ್ ಕಟ್ಟಿನೆಲ್ಲ ಈ ಥರ ಬಂದೈತಿ. ಇದನ್ನ ಈಗ ಮಿಕ್ಸ್ ಮಾಡ್ಕೋಬೇಕು. ಇದು ದಮ್ ಬಿರಿಯಾನಿ ಅಂತ ನಾನು ಮಾಡೇನಿ. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತಂತ ಹೇಳ್ಬೋದು. ಇವತ್ತು ನಾನು ಮನ್ಯಾಗ ಇದನ್ನೆಲ್ಲ, ನನ್ನ ಮಗ ಬೇರೆ ಊರಿಗೆ ಹೋಗ್ತಾನಂತ, ಅದಕ್ಕೆ ಇಷ್ಟೆಲ್ಲ ಮಾಡೇನಿ. ನಿಮಗೂ ಕೂಡ ಇಷ್ಟ ಆಗೈತೆ ಅಂದ್ಕೊಂಡೇನಿ ನಾ ಇವತ್ತು. ಇವಾಗ ನನ್ನ ಮಗನ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೇ ಮಾಡಬೇಕಲ್ಲ, ಅದಕ್ಕೆ ನಾನು ಇಷ್ಟ ವೀಡಿಯೋನ ಮಾಡ್ಕೊಂಡೇನಿ. ನಿಮಗೆಲ್ಲ ಮಟನ್ನ ಸೂಪರಾಗಿ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡ್ಕೋತಿರಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಸ್ಟಾಪ್ ಮಾಡತ್ತೀನಿ. ಓಕೆ, ಟೇಕ್ ಕೇರ್, ಬಾಯ್. ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ.